Hey everyone, you're watching News Insights. ಎಲ್ಲ ಸೈಡ್ನಲ್ಲಿ ಬಂದ್ಬಿಡ್ರಿ ಎಲ್ಲ ಗ್ಯಾಪ್ ಕೊಡಿ ಎಲ್ಲ ಹಿಂದೆ ಬಂದ್ಬಿಡಿ ಎಲ್ಲ ಫುಲ್ ಫ್ರಮ್ ಬರ್ತದೆ ಎಲ್ಲ ಹಿಂದೆ ಬನ್ನಿ ಹಿಂದೆ ಬರ್ರಿ जेब में रख लेती ये गम्या तो भी उन्हें वेस्ट होना उसका वैसा छोड़ा मैं वैसा मेरा घर गिरगा भाई मेल मार बैठी लूंगा एक मिनट शेयर कर मेरा बड़ा बड़ा जन जय जय ಕೂಡ ನಲ್ಲೇ ಹೊಡೆಯುತ್ತಾರೆ ಕೂಡ ನಲ್ಲ ಹೊಡೆಯುತ್ತಾರೆ ಬೆಂಕಿಪಟ್ಟ ಎಲ್ಲಿ ಕೊಟ್ಟರು ಯಾರಿಗೆ ಕೊಟ್ಟರು ಆಯ್ತು ಸರ್ ತಗೊಳ್ಳಿ ಓಕೆ ಅದೇ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಈ ಆಚರಣೆಗೋಸ್ಕರ ನಮ್ಮ ಪರಮ ಪೂಜ್ಯರು ಶ್ರೀ ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರಗೂರಯ್ಯನವರು ತಿಮ್ಮಸ್ವಾಮಿ ಗುರುಗಳು ಕೊಳ್ಳೇಗಾಲ ಹಾಗೂ ನಮ್ಮ ಚಿರ್ಕೋಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ವಿಷ್ಣುನಾಥರವರು ಹಾಗೂ ಎಲ್ಲ ಶ್ರೀನಿವಾಸ್ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ನಮ್ಮ ಭಗೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ನಮ್ಮ ಫಾರ್ಮರ್ CJ ಸರ್ವೋಚ್ಚ ನ್ಯಾಯಾಲಯದ
ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ವೆಂಕಟಾಚಲಯ್ಯ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಬುಕ್ ಬಿಡುಗಡೆ ಮಾಡಿ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ. ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ನಾವು ಮಾಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಜಾರ್ ಒಂದು 7 ಕೋಟಿ ಓಂ ನಮ ಶಿವಾಯ ಬರೀಬೇಕು ಅಂತೇಳಿ ಜಪವನ್ನು ಈಗಾಗಲೇ 2 ಕೋಟಿ ಬರೆದಿದ್ದಾರೆ. ಇನ್ನು 5 ಕೋಟಿ ರಾಜ್ಯ ತುಂಬ ಬರೆಸ್ತಾ ಇದ್ವಿ. ಹಜಾರ್ ಸಂಕಲ್ಪದಂತೆ ಆ 7 ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪ್ಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವೆಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ, ಶಿವರಾಜ್ ಚೌಹಾಣ್ ಜಿಯವ್ರನ್ನ, ಭೂಪೇಂದ್ರ ಯಾದವ್ ಜಿಯವ್ರನ್ನ, ಹಲವಾರು ಗಣ್ಯಮಾನವ್ರನ್ನ ಡೆಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು 3 ರಿಂದ 4 ಲಕ್ಷ ಜನಸಂಖ್ಯೆಯನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು 12 ಕೋಟಿ ಉಪ್ಪಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ. ಬಿಹಾರ, UP, ವಾರಣಾಸಿ ಎಲ್ಲ ಸ್ಟೇಟಲ್ಲಿ ಕೂಡ ಉಪ್ಪಾರ ಕರ್ನಾಟಕದಲ್ಲಿ ಕೂಡ 40 ಲಕ್ಷ ಜನಸಂಖ್ಯೆಯನ್ನು ಉಪ್ಪಾರ ಹೊಂದಿದ್ದೀವಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ನಾವು ಸಂಕಲ್ಪ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಾವು ನವೆಂಬರಂದು ಆ ಕಾರ್ಯಕ್ರಮನ ಅಪಾಯಿಂಟ್ಮೆಂಟ್ ತಂದು ಪ್ರಧಾನಿಗಳ ಅಪಾಯಿಂಟ್ಮೆಂಟ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಅವನ್ನೆಲ್ಲ ಕರೆಯೋಂಥ ಕೆಲಸ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯನ್ನು ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಪ್ಪಾರ ಸಮಾಜವನ್ನು ನಾವೆಲ್ಲ ಒಂದುಗೂಡಿಸಿ ಒಂದು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಎಲ್ಲರೂ ಇದು ಇವತ್ತು ರಾಜ್ಯಾದ್ಯಂತ ಮೂಲೆಯಿಂದ ಬೀದರಿಂದ ಚಾಮರಾಜನಗರ ತನಕ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ, ಸಮಾಜದಲ್ಲಿ ಏನೂ ಮಾಡಿಲ್ಲ, ಒಂದೊಂದು ಕಾರ್ಯಕ್ರಮ ಮಾಡಿಲ್ಲ, ಯಾವುದು ಮಾಡಿಲ್ಲ, ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನೋ ಗಾಳಿಯಲ್ಲಿ ಗುಂಗುಳಿ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ. ನಾವು ಅವಿವೇಕಿಗಳು ಮಾತಾಡಿದ್ದಕ್ಕೆ ನಾವೆಲ್ಲ ಗಮನ ಕೊಡಲ್ಲ. ಆನೆ ಹೋಗ್ತಾ ಇದ್ದರೆ ನಾಯಿಗಳು ಬೊಗಳ್ತಾ ಇರ್ತವೆ, ಅದು ಸಹಜ, ಮಾನವ ಧರ್ಮದಲ್ಲಿ ಸಹಜ. ಅದು ಆನೆ ಹೋಗ್ತಾ ಇದ್ದರೆ ನಾಯಿ ಬೊಗಳ್ತಾ ಇರ್ತವೆ. ಕೆಲವೊಂದು ನಾಯಿಗಳು 2-3 ನಾಯಿಗಳು ಬೊಗಳ್ತಾ ಇರ್ತವೆ. ಅವ್ರಿಗೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ. ನಾವು ನಡ್ಕೊಂಡು ನಮ್ಮ ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪ್ಪಾರ ಸಮಾಜನ ಮುಂದೆ ಕೊಂಡೊಯ್ಯಬೇಕು. ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 6 ರಿಂದ 7 ಜನ MLAಗಳು ತಗೊಂಡು ನಾವು MLAಗಳು ಆಗಬೇಕು. ಕರ್ನಾಟಕ ರಾಜ್ಯದ ಉಪ್ಪಾರ ಸಮಾಜ ಸುಮಾರು 4 ಜನ MP ಗಳು ಆಗಬೇಕು. ಅದನ್ನು ಕೇಳೋಕ್ಕೆ ಮುಂದಿನ ದಿನಗಳಲ್ಲಿ ಈ ನಿರ್ಣಯಕ್ಕೋಸ್ಕರ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆಯ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ, ಬೀದರಿಂದ ಚಾಮರಾಜನಗರದ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಾಂಧವರಿಗೆ, ಹಿರಿಯರಿಗೆ, ಇವತ್ತು ಹಿರಿಯರು ಇರ್ಬೋದು, ಇಲ್ಲಿ ಭಾಳಷ್ಟು ಜನ ಇಲ್ಲೇ ಇದ್ದಾರೆ. ನಮ್ಮ ಜಡಕೆರೆ ರಂಗಸ್ವಾಮಿ ಅವರು ಇದ್ದಾರೆ, ನಮ್ಮ ಕಳಕಪ್ಪನವರು ಇದ್ದಾರೆ, ಶ್ರೀನಿವಾಸ್ ಅವರು ಇದ್ದಾರೆ, ದಾವಣಗೆರೆ ಶ್ರೀನಿವಾಸ್ ಅವರು, ಮಾರ್ತಾಂಡಪ್ಪನವರು, ಮಾತಾಯಿನವರು, ಶಿಲ್ಪಲ್ ಸಾಹೇಬರು, ಮಹೇಶ್ ಅವರು, ವಿಠುಲಾಪುರ್ ಅವರು, ನಮ್ಮ ಎಲ್ಲರೂ ಕೂಡ, ಜಯಶ್ರೀ ಮೇಡಮ್ ಅವರು, ನಮ್ಮ ಪರಮ ಈಗಗಳಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ 4 ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ಈ 4 ಜನ ಸ್ವಾಮೀಜಿಯವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜಮುಖಿಯಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಏರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ.